ದಕ್ಷಿಣ ಕರ್ನಾಟಕ ಭಾಗ, ಕರಾವಳಿ ಕರ್ನಾಟಕ, ಮಧ್ಯ ಕರ್ನಾಟಕ ಇಲ್ಲೆಲ್ಲ ಕಡೆನೂ ಕೂಡ ದಸರಾ ಹಬ್ಬದ ಸಂಭ್ರಮ, ಸಡಗರ, ಹಬ್ಬದ ವಾತಾವರಣ ಹೇಗಿತ್ತು ಎಲ್ಲವನ್ನು ಕೂಡ ತೋರಿಸ್ತಾ ಇದ್ವಿ. ಆದರೆ ಪಾಪ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಪೆಷಲಿ 6 ಜಿಲ್ಲೆಗಳಲ್ಲಿ ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಬಾಗಲಕೋಟೆ, ವಿಜಯಪುರ ಈ 6 ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲಿನ ಜನ ಹಬ್ಬ ಇರಲಿ ಒಪ್ಪತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೃಷ್ಣೆ, ಭೀಮೆ ಇವೆಲ್ಲವೂ ಕೂಡ ಉಕ್ಕಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಬದುಕೆ ಬರ್ಬಾದಾಗೋಗಿದೆ. ಪ್ರವಾಹದ ಹೊಡೆತಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳು, ಸ್ಪೆಷಲಿ ನದಿ ಪಾತ್ರದ ಗ್ರಾಮಗಳು ತತ್ತರಿಸಿ ಹೋಗಿದ್ದಾರೆ. ಮಳೆ ನಿಂತಿದೆ, ಆದರೆ ನೆರೆ ಮಾತ್ರ ತಗ್ಗಿಲ್ಲ. ಇನ್ನು ತಪ್ಪದ ಸಂಕಷ್ಟವನ್ನ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಇದೆ. ನೀರು ಪಾಲಾಗಿದೆ ಮನೆಗಳಲ್ಲಿದ್ದಂಥ ದವಸ ಧಾನ್ಯ. ನಿರಾಶ್ರಿತರ ಕೇಂದ್ರಕ್ಕೆ ಹೋಗಿದ್ರು, ಕಾಳಜಿ ಕೇಂದ್ರಕ್ಕೆ ಹೋಗಿದ್ರು, ಮನೆ ವಾಪಸ್ ಬಂದರೆ ಗಬ್ಬುನಾಥ, ಕೆಸರು ಇದ್ಬದ್ದಿದ್ದ ಎಲ್ಲ ಮನೆಗಳಲ್ಲಿದ್ದಂಥ ಸಾಮಾನುಗಳೆಲ್ಲ ಹಾಳಾಗೋಗಿದ್ದಾವೆ. ಮನೆಗಳಲ್ಲಿ ಕೊಚ್ಚೆ, ಗಬ್ಬುನಾಥಕ್ಕೆ ಜನರು ಹೈರಾಣಾಗಿದ್ದಾರೆ. ನಿರಾಶ್ರಿತರ ಕೇಂದ್ರದಿಂದ ವಾಪಸ್ ಆದಂಥವ್ರಿಗೆ ಶಾಕ್ ಎದುರಾಗಿದೆ. ಕಲಬುರಗಿಯಲ್ಲಿ ಪ್ರವಾಹದ ಹೊಡೆತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನು ಜೇವರ್ಗಿಯ ರದ್ದೇವಾಡಗಿ ಗ್ರಾಮಸ್ಥರ ಗೋಳು ಕೂಡ ಕೇಳೋರಿಲ್ಲ. ನೆರೆ ತಗ್ಗಿದೆ ಅಂತ ಗ್ರಾಮಕ್ಕೆ ಹೋದಂಥವ್ರಿಗೆ ಬಿಗ್ ಶಾಕ್. ಏನಪ್ಪ ಬಿಗ್ ಶಾಕು ಅಂದರೆ ಮನೆಗಳ ಪರಿಸ್ಥಿತಿ ನೋಡಿ ಮತ್ತೆ ಕಾಳಜಿ ಕೇಂದ್ರಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ. ಆ ಮನೇಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಕ್ಲೀನ್ ಮಾಡಿಕೊಂಡು ವಾಸನೆ, ಚೇಳು, ಹಾವು ಎಲ್ಲವೂ ಬಂದಿದ್ದಾವೆ ಮನೆಗಳಿಗೆ. ಎಷ್ಟೋ ಮನೆಗಳಿಗೆ ಫುಲ್ ಕೆಸರೆಲ್ಲ ಆಗೋಗಿರುವಂಥ ಹಿನ್ನೆಲೆಯಲ್ಲಿ ಯಾವುದಾದ್ರೂ ರೋಗ ಹತ್ಕೊಂಡ್ಬಿಡುತ್ತೆ. ಸೊ ಕಾಳಜಿ ಕೇಂದ್ರನೇ ಪರವಾಗಿಲ್ಲ, ಏನು ಸಿಗದೆ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಕಾಳಜಿ ಕೇಂದ್ರಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ ಕ್ಲೀನ್ ಮಾಡ್ಕೊಂಡು. ಚಿತ್ತಾಪುರ ತಾಲೂಕಿನ ಕಡಬೂರ್ ಗ್ರಾಮಸ್ಥರದ್ದು ಕೂಡ ಇದೇ ಸ್ಥಿತಿ. ದಿನವೂ ಹೋಗಿ ಕ್ಲೀನ್ ಮಾಡಿ ಕಾಳಜಿ ಕೇಂದ್ರಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಪಾಪ ಅಲ್ಲಿನ ಜನ. ನೆರೆಯಿಂದ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿದೆ. ಮುಂದಿನ ಜೀವನ ಹೇಗೆ ಅಂತ ಕಾಳಜಿ ಕೇಂದ್ರದಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಜನ. ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಇದೇ ಸ್ಥಿತಿ ಎದುರಿಸಬೇಕು, ನಮಗೆ ಶಾಶ್ವತ ಪರಿಹಾರ ಕೊಡಿಸ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಒಂದು ಚಿತ್ತಾಪುರ, ಅಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ. ಇನ್ನೊಂದು ಜೇವರ್ಗಿ, ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರ ಕ್ಷೇತ್ರ. ಅವರೇ KKRDBಯ ಅಧ್ಯಕ್ಷರು ಕೂಡ ಹೌದು. ಒಬ್ರು ಸಚಿವರು, ಇನ್ನೊಬ್ರು ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಅಥಾರಿಟಿ ಇದೆಯಲ್ಲ ಅದರ ಅಧ್ಯಕ್ಷರು. ಇವರಿಬ್ಬರ ಕ್ಷೇತ್ರದಲ್ಲಿ ಹೇಗಿದೆ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಾ ನೋಡಿ. ಮನೆಗೆ ಬರಬೇಕು ಕಾಳಜಿ ಕೇಂದ್ರದಿಂದ, ಅದನ್ನು ಕ್ಲೀನ್ ಮಾಡಬೇಕು, ಕೆಸರನ್ನೆಲ್ಲ ಹೊರಗೆ ಹಾಕಬೇಕು, ಮತ್ತೆ ಕಾಳಜಿ ಕೇಂದ್ರಕ್ಕೆ ಹೋಗಬೇಕು. ಯಾಕೆಂದ್ರೆ ಆ ಮನೇಲಿ ಇರಕ್ಕೆ ಆಗ್ತಾ ಇಲ್ಲ, ಫುಲ್ ಶೀತ, ಮಕ್ಳು ಬೇರೆ ಇರ್ತವೆ. ಮಕ್ಳನ್ನ ಕಟ್ಕೊಂಡು ಆ ಮನೇಲಿದ್ರೆ ಯಾವ್ದಾದ್ರು ರೋಗ ಹಚ್ಕೊಂಡು ಹೋಗ್ಬೇಕಾಗತ್ತೆ, ಮತ್ತೆ ಹಾಸ್ಪಿಟ್ಲು ಅದು ಇದು ಅಂತ ಅಡ್ಡಾಡ್ಬೇಕಾಗತ್ತೆ. ಮೊದಲೇ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ, ಬದುಕೆ ದುಸ್ತರ ಆಗಿದೆ, ಒಪ್ಪತ್ತಿನ ಊಟಕ್ಕೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈ ಮನೇಲಿದ್ರೆ ಹೆಂಗಪ್ಪ ಪರಿಸ್ಥಿತಿ ಅಂತ ಪಾಪ. ಸೊ ಹೀಗಾಗಿ ಮತ್ತೆ ಕಾಳಜಿ ಕೇಂದ್ರಕ್ಕೆ ವಾಪಸ್ ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ತೋರಿಸ್ತಾ ಇದೀವಿ ನಿಮಗೆ. ಎಲ್ಲರೂ ಕೂಡ ಬಡವರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ನೋಡ್ತಾ ಇದ್ವಿ ಕಲಬುರಗಿಯಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ. ಪಾಪ ನೆರೆ ತಗ್ಗಿದೆ, ಮಳೆ ಕೂಡ ನಿಂತಿರುವಂಥದ್ದು. ಆದರೆ ನೆರೆ ಬಂದು ಹೋದ ನಂತರ ಆಗಿರುವಂಥ ಅವಾಂತರಗಳು ಒಂದೆರಡಲ್ಲ. ಹೇಗಿದೆ ಪರಿಸ್ಥಿತಿ? ಅಲ್ಲಿ ಜನ ಏನು ಹೇಳ್ತಾ ಇದ್ದಾರೆ? ಯಾವ ರೀತಿಯ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ? ಯಾರಾದರೂ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ ಅಂತ ಅವರಿಗೆ? ಹೌದು ಪೃಥ್ವಿ, ಏನೆಂದರೆ ನೆರೆ ಪ್ರವಾಹ ಸ್ವಲ್ಪ ಕೊಂಚ ಕಡಿಮೆ ಆದರೂ ಕೂಡ ನೆರೆಯಿಂದ ಆದ ಸಂಕಷ್ಟ ಇನ್ನೂ ಜನರನ್ನು ಕಾಡ್ತಾ ಇರುವಂಥದ್ದು. ಈ ಒಂದು ಗ್ರಾಮದಲ್ಲಿ ನೂರಾರು ಮನೆಗಳಿಗೆ ನೀರು ನುಗ್ಗಿದ್ರಿಂದ ಸಾಕಷ್ಟು ಅವಾಂತರನ ಸೃಷ್ಟಿಯಾಗಿತ್ತು. ಅಲ್ಲದೆ ಕಳೆದ 3-4 ದಿನಗಳ ಕಾಲ ಮಳೆಯಲ್ಲೇ ಇವರು ಕಾಲವನ್ನು ಕಳೆದಿದ್ರು. ಆದರೆ ಈಗ ಕೊಂಚ ಏನು ಭೀಮೆಯ ಪ್ರವಾಹ ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಈಗ ನನ್ನ ಹಿಂಭಾಗದ ನೋಡ್ಬೋದು, ಈ ಒಂದು ಗ್ರಾಮದಲ್ಲಿ ನೀರು ನುಗ್ಗಿದ್ರಿಂದ ಸಂಪೂರ್ಣವಾಗಿ ಬೆಳೆಗಳು ನಾಶವಾಗಿರುವಂಥದ್ದು. ಎಲ್ಲ ಬೆಳೆಗಳು ಯಾವ ರೀತಿ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ವಲ್ಪ ಏನು ಸಮಯ ಕೊಟ್ಟಿದ್ರೆ ಅಲ್ಲಿಗೆಲ್ಲವೂ ಕೂಡ ಈಗ ರಾಶಿ ಮಾಡುವಂಥ ಏನು ಟೈಮ್ ಇತ್ತು. ಆದರೆ ಈ ಒಂದು ಇದಕ್ಕೆ ನೋಡಿದಾಗ ಬೆಳೆಗಳು ಸಂಪೂರ್ಣವಾಗಿ ಇನ್ನೇನು ಫಸಲು ಕೊಡುವಂಥ ಸಂದರ್ಭದಲ್ಲಿ ಈಗ ಒಣಗಿ ಹೋಗಿರುವಂಥದ್ದು ನಾವು ನೋಡ್ತಾ ಇದ್ರೆ. ಇಡೀ ಗ್ರಾಮ ಕಳೆದ 4 ದಿನಗಳಿಂದ ನೀರಲ್ಲಿ ನಿಂತಿತ್ತು. ಹೀಗಾಗಿ ಈ ನಮ್ಮ ಏನಂತಂದರೆ ಶಾಶ್ವತವಾದಂಥ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತ ಗ್ರಾಮಸ್ಥರ ಆಗ್ರಹವಾಗಿರುವಂಥದ್ದು. ಈ ಒಂದು ಗ್ರಾಮದಲ್ಲಿ ಸಂಪೂರ್ಣ ನೀರು ತುಂಬಿದ್ರಿಂದ ಸಾಕಷ್ಟು ತೊಂದರೆಯನ್ನಾಗಿತ್ತು. ಅವ್ರ ಜನರನ್ನು ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟನ್ನು ಮಾಡಲಾಗಿತ್ತು. ಆ ಕಾಳಜಿ
ಕಾಳಜಿ ಕೇಂದ್ರ ಜನ ಈಗ ಮನೆಗೆ ಬಂದರೂ ಕೂಡ ಆ ಮನೆಯಲ್ಲಿದ್ದಂಥ ಆ ಕೆಸರಿಗೆ ಏನು ತುಂಬಿಕೊಂಡಿದೆ ಹೊಳೆಯಿಂದ ಬಂದಾಗಿ ಅದನ್ನು ಕ್ಲೀನ್ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ಏನು ನಾಡ ಹಬ್ಬ ದಸರಾ ಇದ್ದರೂ ಕೂಡ ನಿನ್ನೆ ಏನು ದಸರಾ ಹಬ್ಬ ಕೂಡ ಆಚರಣೆ ಮಾಡದಂಥ ಪರಿಸ್ಥಿತಿ ಈ ಒಂದು ಗ್ರಾಮದಲ್ಲಿ ಆಗಿತ್ತು. ಆ ನೆರೆ ಸಂತ್ರಸ್ತಿಗೆ ಏನು ತುತ್ತು ಏನಂತಂದರೆ ಏನು ಸಿಹಿ ಉಣ್ಣುವಂಥ ಸಂದರ್ಭದಲ್ಲಿ ಈಗ ಅವರಿಗೆ ಏನಂತಂದರೆ ಕಾಳಜಿ ಕೇಂದ್ರದಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಉಂಟಾಗಿತ್ತು. ಈಗ ಜನ ಏನಂತಂದರೆ ಇಲ್ಲ ಅಲ್ಲದೆ ಈ ಒಂದು ಗ್ರಾಮದಲ್ಲಿ ಎಷ್ಟು ದಿನ ಪ್ರವಾಹದಿಂದ ತೊಂದರೆ ಆಗ್ತಾ ಇತ್ತು, ಆ ಜನರಿಗೆ ಏನೇನೆಲ್ಲ ತೊಂದರೆ ಅವರನ್ನ ಮಾತಾಡ್ಸೋಣ. ಎಷ್ಟು ದಿನ ಬಂದಿತ್ತಣ್ಣ ನೀರು ನಿಮ್ಮ ಮನೆಗೆ? 4 ದಿನ ಬಂದಿದೆ ಮೇಡಮ್ ಸರ್. 4 ದಿನ ಬಂದ್ರು ಯಾರು ಮೀಡಿಯಾದವ್ರು ಯಾರು ಸೋಷಿಯಲ್ ಮೀಡಿಯಾ ಯಾರೂ ಬಂದಿಲ್ಲ ರೀ, ರಾಜಕೀಯದವ್ರನ್ನೂ ಬಂದಿಲ್ಲ, ಯಾರೂ ಬಂದಿಲ್ಲ. ಇನ್ನವರಿಗೆ ಇಷ್ಟ ಆದ್ರೂ ಎಲ್ಲ ರೈತರ ಪರವಾಗಿ ಆದರೂ ಯಾರನ್ನೂ ಬಂದಿಲ್ಲ ಇನ್ನವರೆಗಿನ ಕೇಳಕ್ಕೆ. ಭಾಳ ಎಲ್ಲ ನೀರಿನ ಗಂಭೀರತನ ಅದ. ನೀರಾದ್ರೂ ಎಲ್ಲ ಇದು ಭಾಳ ಎಕಡ್ಸುತ್ತಿ. ಈಗ ನೀರು ತಂದು ಹಾಕ್ಬೇಕಾದ್ರೆ 1 ದಿನಕ್ಕಾದ್ರೆ 4 ದಿನ ಬಂದು ಹಿಂಗೆ ಬಂದ್ ಮಾಡ್ಲತ್ತಾರ. ಭಾಳ ಎಲ್ಲ ಪರಿಸ್ಥಿತಿ ಭಾಳ ಗಂಭೀರ ಅದ ರೀ. ನೀರು ಪೂರ ಇಡೀ ಗ್ರಾಮದಾಗ ಆವರಿಸೈತೇನ್ರಿ? ಪೂರ ಆವರಿಸೈತೆ ರೀ. ಪೂರ ಊರು ತುಂಬ ನೀರಾಗ್ಯಾವ ರೀ. ಭಾಳ ಕಷ್ಟಪಟ್ಟಿವ್ರಿ ನಾವು. ಈ ಪ್ರವಾಹ ಕಡಿಮೆ ಆದರೂ ಪ್ರವಾಹ ಆಗಿದ್ದಂಥ ಎಫೆಕ್ಟ್ ನಿಮ್ಗನ ಏನೋ ಕಾಡ್ತಾ ಇದೆ. ಆ ಮನೆ ಕ್ಲೀನ್ ಮಾಡೋದಂತೂ ಆಗಿಲ್ಲ, ದವಸ ಎಲ್ಲ ನೀರು ಉಳ್ಕೊಂಡು ಒಳಗೆ ಇದಾವ್ರಿ, ಚೇಳು ಹೊಂಟವ, ಹಾವು ಹೊಂಟವ, ಭಾಳಷ್ಟು ಪ್ರಾಬ್ಲಮ್ ಅಲ್ಲತ್ತಾರೆ ನಮ್ಗೆ. ಒಳಗೆ ಮನ್ಯಾಗ ಹೋದ್ರೆ ದುರ್ನಾತನ ಆಗ್ಲತ್ತ, ಒಳಗೆ ವಾಸ ಹೊಂಟದ್ರಿ, ಕುಡಿಯೋಕೆ ನೀರಿಲ್ಲ, ಭಾಳ ಕಷ್ಟ ಆಗ್ಯದ ನಮ್ಗೆ. ಇಷ್ಟೆಲ್ಲ ಆದ್ರೆ ಯಾರ ಜನಪ್ರತಿನಿಧಿ ನಿಮ್ಮ ಊರಿಗೆ ಭೇಟಿ ಆಗಿಲ್ಲ, ನಿಮ್ಗೆ ಏನು ಸಾಂತ್ವನದಾಗಲಿ, ನಿಮ್ಗೆ ಏನು ಯಾವುದಾದ್ರು ಶಿಫ್ಟ್ ಮಾಡುವಂಥ ಭರವಸೆ ಏನಾದರೂ ಕೊಟ್ಟಿದೆ? ಆ ಥರ ಏನು ಭರವಸೆ ಕೊಟ್ಟಿಲ್ಲ ರೀ. ಆದ್ರೆ ಗಂಜಿ ಕೇಂದ್ರ ಹೋಗಿದ್ದೆ, 1-2 ದಿನ ಊಟ ಅದು ಹಾಕ್ಯಾರ. ಆದ್ರೆ ಇನ್ನೂ ಹೆಲ್ಪ್ ಮಾಡ್ಬೇಕಾಯ್ತು, ಆದ್ರೆ ಆಗಿಲ್ಲ. ಭಾಳ ಜನರು ನೀರಿಂದ ಪರದಾಟ ಭಾಳ ನಡೆದ. ಅಲ್ಲ ಅರುಣ್, ಚಿತ್ತಾಪುರ ಕ್ಷೇತ್ರ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ತಾನೇ. ಈಗ ಯಾರಾದ್ರೂ ಜನಪ್ರತಿನಿಧಿಗಳು ಅಂದ್ರೆ ಉಳ್ಕೊಂಡಿರೋದೇ MLA ಬಿಟ್ರೆ MP ಬರಬೇಕು. ಅದು ಕೂಡ ಅವ್ರ ಕುಟುಂಬದವ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದವ್ರೆ. ಯಾರು ಬಂದಿಲ್ವಾ? ಅವ್ರ ಕಡೆಯವರಾದ್ರೂ ಯಾರು ಕೇಳಿಲ್ವಾ ಅಂತ? ಇಷ್ಟಕ್ಕೆಲ್ಲ ಇದು ತೊಂದರೆ ಆಗ್ಲತ್ತರೂ ಕೂಡ ನಿಮ್ಮ ಮಂತ್ರಿಗಳು, ಇದೇ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಿಮ್ಮ ಶಾಸಕರಿದ್ದಾರೆ, ಅವ್ರೇನಾದರೂ ಸ್ಪಂದನೆ ಮಾಡಿದ್ದಾರೆ? ಸ್ಪಂದನೆ ಮಾಡ್ತಾರೆ ಅಂದ್ರೆ ಕೆಲವೊಂದು ಸರ್ತಿ ಆಗ್ತದೆ. ಆದ್ರೆ ಅತಿ ಹೆಚ್ಚಾಗಿ ನಮ್ಗೆ ಸ್ಪಂದನೆ ಆಗಲಾಗ್ಯದ. ಇನ್ನು ಮಾಡ್ತಾರೆ, ಆದಷ್ಟು ಮಾಡತ್ತಾರ. ಅದರಿಂದ ಹೆಚ್ಚಿನ ಬೇಡಿಕೆ ಜನರು. ಆದ್ರೆ ಪ್ರತಿ ವರ್ಷ ನೀರು ಬರ್ಲತ್ತಾರೆ. ಈ ಜನರಿಗೆ ಬೇರೆ ಕಡೆ ಶಿಫ್ಟ್ ಮಾಡಕ್ಕಂತ ವಿಚಾರ ಮಾಡ್ಬೇಕ್ರಿ ಇನ್ಮೇಲೆ ಅವರು. ಅದರಿಂದ ಮಾಡಲ್ಲ ರೀ. ಈಗ ಅವ್ರಿಗೆ ಏನಾದರೂ ಹೇಳಿರ, ನಿಮ್ಮ ಗ್ರಾಮಕ್ಕೆ ಪ್ರತಿ ಸಾರಿ ಕೂಡ ಮಳೆ ಬಂದಾಗ ಈ ರೀತಿ ಪ್ರವಾಹ ಬರ್ತದ, ಬೆಳೆಗಳು ಹಾಕ್ತದ, ಮನೆಗೆಲ್ಲ ನೀರು ನುಗ್ಲತ್ತದ, ಈ ಶಾಶ್ವತ ಪರಿಹಾರ ಏನಾದರೂ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಮಾಡಿದಾರೆ ಜನಪ್ರತಿ? ಅದೇನು ಇದಿಲ್ರಿ, ಯಾರು ಏನು ಕೇರ್ ಮಾಡಲ್ರಿ. ಓಕೆ, ಏನು ನೋಡಿ ಮಾನ್ಯ ಕುರಿ ಭಾಳ ಇದಾದವ್ರಿ, ಕಿಸ್ತಿ ಎಳಕ್ಕೆ ತಂದು ಹಾಕ್ಲಿಲ್ಲ. ಎಲ್ಲ ಭಾಳ ಬರಾಟ ಭಾಳ ಆಯ್ತು ರೀ. ಏನು ಮಾಡ್ತೀರಿ, ಎಲ್ಲ ಯಾರಿಗೇನು ಹೇಳಕ್ಕೆ ಇದಿಲ್ಲ ಅದಂಗೆ ಎಲ್ಲ. ಇದು ಏನಂತಂದ್ರೆ ಗ್ರಾಮಸ್ಥರ ಮತ್ತು ಸಾಕಷ್ಟು ತೊಂದರೆ ಆಗ್ತದೆ. ಜಾನುವಾರುಗಳು ಕೂಡ ರಾತ್ರಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಾವು ಏನಂತಂದ್ರೆ ಏನು ಜನರ ಭೀತಿ ಜೀವ ಕೈಯಲ್ಲಿ ಹಿಡ್ಕೊಂಡು ನಾವು ಏನು ಓಡಾಟನ ಮಾಡಿದ್ದೀವಿ. ಹಾಗಾಗಿ ನಮಗೆ ಶಾಶ್ವತ ಪರಿಹಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಕೆಲಸನ ಆಗಬೇಕು. ನಮಗೇನಂತಂದ್ರೆ ಈ ಒಂದು ಗ್ರಾಮದಲ್ಲಿ ಬೇರೆ ಶಿಫ್ಟ್ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಈಗ ಒಂದು ಗ್ರಾಮಸ್ಥರ ಮಾತಾಗಿರುವಂಥ ಪೃಥ್ವಿರಾಜ್. ಓಕೆ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ತೋರಿಸ್ತಾ ಇದ್ವಲ್ಲ ಚಿತ್ತಾಪುರ ಕ್ಷೇತ್ರ, ಆ ಕ್ಷೇತ್ರದ ಶಾಸಕರು ಯಾರಪ್ಪ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರು. ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು? ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲಿ MP ಯಾರು? ಇವರ ಭಾವನೆ ಇರುವಂಥದ್ದು. ಇನ್ನು ಅಲ್ಲಿ ರಾಜ್ಯಸಭಾ ಸದಸ್ಯರು, AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೂ ಕೂಡ ಎಂಥ ಪರಿಸ್ಥಿತಿಲಿದ್ದಾರೆ ಆ ಚಿತ್ತಾಪುರ ಕ್ಷೇತ್ರದ ಜನ ಅಂತ ನೋಡ್ತಾ ಇದ್ರಿ. ಇನ್ನು ಉಳಿದಂಥ ಕ್ಷೇತ್ರಗಳ ಕಥೆಯನ್ನು ಕೇಳಬೇಕಾ ನೀವು? ಚಿತ್ತಾಪುರದ್ದೇ ಹಿಂಗಿದೆ ಅಂದ್ರೆ ಬೇರೆ ಕ್ಷೇತ್ರದ ಯಾರು ಹೆಂಗೆ ಸ್ಪಂದಿಸಿದ್ದಾರೆ ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಇನ್ನು ಜೇವರ್ಗಿ ಕ್ಷೇತ್ರಕ್ಕೆ ಹೋಗೋಣ. ಜೇವರ್ಗಿ ಕ್ಷೇತ್ರ ಅಜಯ್ ಸಿಂಗ್ ಅವರ ಕ್ಷೇತ್ರ. ರದ್ದೆವಾಡಗಿ ಗ್ರಾಮಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಅಲ್ಲಿ ಹೇಗಿದೆ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ತೋರಿಸಿದ್ದಾರೆ, ನೋಡೋಣ. ನಿಂತರೂ ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ಆಗಿದೆ ಈ ಒಂದು ರದ್ದೆವಾಡಿಗೆ ಗ್ರಾಮಸ್ಥರ ಪಾಡು. ಮಳೆ ನಿಂತರೂ ಇನ್ನೂ ಭೀಮಾ ನದಿಯ ಪ್ರವಾಹ ಮುಂದುವರೆದ್ರಿಂದ ಈ ಗ್ರಾಮಸ್ಥರಲ್ಲಿ ಇನ್ನೂ ಕೂಡ ಸಂಕಷ್ಟವನ್ನು ಎದುರಾಗಿರುವಂಥದ್ದು. ಮನೆಗಳನ್ನು ಬಿಟ್ಟು ಈಗ ಕಾಳಜಿ ಕೇಂದ್ರದತ್ತ ಈಗ ಜನ ಬರೆದಿದ್ದಾರೆ. ಏನಂತಂದರೆ ನಾಡ ಹಬ್ಬ ದಸರಾ ಇದ್ದರೂ ಕೂಡ ದಸರಾದ ಸಂಭ್ರಮ ಈ ಒಂದು ಗ್ರಾಮದಲ್ಲಿ ಕಾಣ್ತಿಲ್ಲ. ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿದ್ರೆ ಇನ್ನೂ ಕೂಡ ಮನೆಗೆ ಹೋಗದೇ ಪರಿಸ್ಥಿತಿ ಈ ಒಂದು ಗ್ರಾಮಸ್ಥರಾಗಿರುತ್ತದೆ. ಸಾಕಷ್ಟು ಜನ ಇನ್ನೂ ಕೂಡ ಈ ಒಂದು ಸರ್ಕಾರ ಏನು ಕೊಟ್ಟಂಥ ಕಾಳಜಿ ಕೇಂದ್ರದಲ್ಲಿ ಮಕ್ಕಳ ವೃದ್ಧರನ್ನು ಕರ್ಕೊಂಡು ಬಂದು ಈ ಒಂದು ಕಾಳಜಿ ಕೇಂದ್ರದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೂಡ ಇಲ್ಲಿ ಇಲ್ಲ. ಕೇವಲ ಏನಂತಂದರೆ ಸ್ಟ್ರೀಟ್ ಲೈಟ್ ಇರೋದು, ಆದರೆ ಮನೆಗಳಿಗೆ ಯಾವುದೇ ಕರೆಂಟ್ ಇಲ್ಲದೆ ಇಲ್ಲಿನ ಜನ ಈಗ ಪರದಾಡ್ತಾ ಇದ್ದಾರೆ. ಮೇಡಮ್, ಈಗ ಈ ದಸರಾ ಹಬ್ಬ ಪ್ರತಿ ವರ್ಷಕ್ಕೊಂದ್ಸರಿ ಬರ್ತದೆ, ಖುಷಿಯಿಂದ ಆಚರಣೆ ಮಾಡಬೇಕಾಗಿತ್ತು. ಈಗ ನೀವು ಅಷ್ಟು ನಮ್ಮದು ಸಂಸಾರನೇ ನೀರಾಗ ಕರ್ಕೊಂಡು ಹೋಗ್ಬಿಟ್ಟಾದ್ರಿ. ಎಲ್ಲ ದೇವ್ರು ದಿಂಡ್ರು ಎಲ್ಲ ಅಷ್ಟು ನಮ್ಗೆ ನೀರಾಗ ನಿಂತಾವ. ನಮ್ಮ ಮಕ್ಕಳು ನಾವು ಕಷ್ಟದಾಗ ಇದ್ದೀವ್ರಿ. ಏನು ನಾವು ಹಬ್ಬ ಮಾಡ್ಬೇಕು ಹೇಳ್ರಿ? ಒಂದು ಹೊತ್ತಿಗೆ ಅನ್ನಕ್ಕೂ ಇದು ವರ್ಜಿತ ಆಗಿ ಕುಂತೀವ್ರಿ ಅಂತಂದ್ರೆ ಏನು ಹಬ್ಬ ಮಾಡಮ್ ಹೇಳ್ರಿ ಸರ್? ನಾವು ಭಾಳ ಕಷ್ಟದಾಗ ಇದ್ದೀವ್ರಿ ನಾವು.
ಇಷ್ಟು ಖುಷಿ ಯಾವ ವರ್ಷಕ್ಕೊಂದ್ಸರಿ ಬರ್ತದೆ? ಎಲ್ಲಿ ಇರ್ತದ್ರಿ ಸರ್ ಇಷ್ಟೊಂದು ತೊಂದರೆದಾಗಿದ್ದೀವಿ ಖುಷಿ ಹಂಗೆ ಅನಿಸ್ತದ್ರಿ ಹೇಳ್ರಿ ಒಂದು ಹೊತ್ತಿಗೆ ಅನ್ನಕ್ಕೂ ಇದು ಹಾಕಿ ಕುಂತೀವಿ ನಾವು ಖುಷಿ ಎಲ್ಲಿ ಬರ್ಬೇಕ್ರಿ ಹಬ್ಬ ಅಂದ್ರೆ ಹಬ್ಬ ನಮ್ಮ ಸಣ್ಣ ದೊಡ್ಡ ಮಕ್ಕಳು ಅವ್ರಿ ಏನು ಓದ್ತಾರ ಅವಕ್ಕೂ ಸಹಿ ಅನ್ನ ಇಲ್ಲ ಏನೂ ಇಲ್ಲ ಒಂದು ಉಡ್ಲಾಕ್ ಚಂದ ಅರ್ಬಿ ತೊಗೊಂಡಿಲ್ಲ ಏನಿಲ್ಲ ಭಾಳ ತೊಂದರೆದಾಗಿದ್ದೀವಿ ರೀ ಸರ್ ನಾವು ಇನ್ನು ಈಗ ಊರಿಗೆ ಹೋಗ್ಬೇಕಂದ್ರೆ ಸರ್ ಇನ್ನೂ ನಮ್ಮ ಮೊಳಕಾಲು ಮಟ್ಟ ನೀರವ ಅಥವಾ ಇಷ್ಟು ಕೆಸರು ಅದ ರೀ ಸರ್ ಈಗ ಹೋಗಿಸಿಂದ ಮನೆಗೆ ಬಂದೀವಿ ರೀ ಅಂದ್ರೆ ಇಲ್ಲಿ ದಾಮಿ ಅವು ಕಡಿಲತ್ತಾವ ಮಾಡ್ಲತ್ತ ಮಕ್ಕಳು ಚಿಡ್ಪುಡ್ಸಲತ್ತ ಊರಿಗೆ ಹೋಗಿ ಬಂದಿರಿ ಇನ್ನು ನೀರು ಇನ್ನು ಬರೋದಾಗೆ ಅವರ ನೀರು ಸರ್ ಅಲ್ಲಿ ನಾಡ ಹಬ್ಬ ಇಷ್ಟೆಲ್ಲ ಖುಷಿಯಾಗಿ ಸಂಭ್ರಮಾಚರಣೆ ಮಾಡಬೇಕಿತ್ತು. ಈಗ ನಿಮಗೆ ಅಂದ್ರೆ ಈಗ ಈ ಒಂದು ತಕ್ಲೀಫ್ನಾಗ ನೀವು ಕುಂತೀರೀಗ ಏನಿಲ್ಲ ರೀ ಸರ್ ಊಟ ಇವತ್ತೇನು ಗಂಜಿ ಕೇಳಿದ್ರೆ ಬಂದ್ ಮಾಡ್ಯಾರ ಏನಿಲ್ಲ ಇವತ್ತು ಊಟ ರೀ ಯಾರ ಕಾರ್ ತೊಗೊಂಡ್ರಂತ ಊಟ ಮಾಡ್ಸ್ಯಾರ ಅವ್ರು ಗಂಜಿ ಕೇಂದ್ರ ಬಂದ್ ಮಾಡ್ರಿ ಹೆಂಗೆ ಮಾಡ್ಬೇಕ್ರಿ ನಾಡ ಹಬ್ಬ ಮಾಡೋದು ಹೆಂಗೆ ಮಾಡ್ಬೇಕ್ರಿ ಹಬ್ಬದ ಖುಷಿ ಇರಲಾರ್ದಂಥ ಪರಿಸ್ಥಿತಿ ಈಗ ನಿಮ್ಗೆ ಮತ್ತೆ ಹೆಂಗೆ ಮಾಡ್ಬೇಕು ಹಬ್ಬ ಖುಷಿ ಹೆಂಗೆ ಮಾಡ್ತೀರಿ ಏನು ಮಾಡ್ತೀರಿ ನಿಮ್ಮ ಗ್ರಾಮದ ಯಾವ ರೀತಿ ಅಂದ್ರೆ ನಾರ್ಮಲ್ ಆದಂಥ ಅನ್ನಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟದೆ. ಸರ್ ನಮ್ಮಲ್ಲಿ ನೀರು ಬಂದವ್ರಿ ಏನಿಲ್ಲ ಎಲೆಕ್ಷನ್ ಓಟ್ ಹಾಕೋ ಟೈಮಿಗೆ ನೀವು ಹಾಕೊಂಡು ನಾವು ಹಾಕಂತ ಎಲ್ಲರೂ ಹೇಳ್ತಾರೆ ಈ ಹೊಳಿ ಬಂದಾಗ ಯಾರು ಹೇಳಿಲ್ಲ ಕೇಳಿಲ್ರಿ ಈಗ ಯಾರೂ ಹೇಳಿಲ್ಲ ನಮಗೆ ಊರಾಗ ಒಬ್ಬರು ಶಿವರಾಜ್ ಪಾಟೀಲ್ ರೀ ಅವರೇ ಬಂದು ಹೇಳಿ ಮಾಡಿ ಗಾಡಿ ಬಿಟ್ಟು ಇಲ್ಲಿ ಕೊಟ್ಟು ಕಳ್ಸ್ಯಾರಿ ಲೈಟ್ ಅವು ಏನು ಇದ್ದಿಲ್ಲ ರೀ ಲೈಟ್ ಒಂದು ಹಾಕ್ಸ್ಕೊಟ್ಟಾರಿ ಮನೆ ಲೈಟ್ ಹಾಕಿಲ್ರಿ ನಾವು ರೊಕ್ಕ ಕೊಟ್ಟು ಹಾಯ್ಕೊಂಡಿವ್ರಿ ಜೋಳ ತೊಗರಿ ಬ್ಯಾಳಿ ಎಲ್ಲ ಹೊಸು ಅಲ್ಲೇ ಬಿಟ್ಟು ಬಂದೇವ್ರಿ ಬಟ್ಟೆ ಬಾಂಡೆ ಏನೂ ತಂದಿಲ್ಲ ರೀ 4-5 ದಿನ ಊಟ ಹಾಕ್ಯಾರಿ ಈಗ ಮನೆ ಮಾಡ್ತೀನಿ ಬಾಕ್ಲು ಮಾಡ್ತೀನಿ ಅದು ಹಾಕ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಯಾರಿ ಹೇಳೋದ್ರೆ ಇನ್ನೊಬ್ಬರು ಯಾರೂ ಬಂದೇ ಇಲ್ಲ ರೀ ಈಗ ಹಬ್ಬ ಅಂದ್ರೆ ಹಬ್ಬ ಅದ ರೀ ಹಬ್ಬದ ನಾವು ಇಲ್ಲೇ ಕುಂತೀವ್ರಿ ಏನು ಮಾಡಬೇಕು ಗೊತ್ತಿಲ್ಲ ರೀ ಇವರು ಕೊಟ್ಟಂಥ ಏನು ಊಟವನ್ನು ಮಾಡಿಕೊಂಡು ಈಗ ಜೀವನ ಕಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನಮಗೆ ಸೂಕ್ತವಾದಂಥ ಶಾಶ್ವತ ಪರಿಹಾರ ಕೊಡಬೇಕು. ನಮಗೆ ಆ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಹೊಳೆ ಬಂದಂಥ ಸಂದರ್ಭದಲ್ಲಿ ಮನೆಗಳಿಗೆ ನೀರು ನುಗ್ತದೆ. ಹಾಗಾಗಿ ನಮಗೆ ಶಾಶ್ವತವಾದಂಥ ಪರಿಹಾರನ ಕಲ್ಪಿಸಿಕೊಟ್ಟು ನಮಗೆ ಬೇರೆಡೆ ಸ್ಥಳಾಂತರನ ಮಾಡಬೇಕನ್ನೋದು ಆಗ್ರಹವನ್ನು ಈ ಒಂದು ಗ್ರಾಮಸ್ಥರು ಮಾಡ್ತಾ ಇರುವಂಥದ್ದು. ಸಂಜು ತಳವಾರ್, ಅರುಣ್, ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ವಿಜಯಪುರದಲ್ಲಿ ಭೀಮಾ ನದಿ ಪ್ರವಾಹದಿಂದ ಸಂಕಷ್ಟ ಎದುರಾಗಿದೆ. ಅಪಾಯದ ಅಂಚಿನಲ್ಲಿದೆ ದೇವಣಗಾವ ಸೇತುವೆ. 65 ವರ್ಷಗಳ ಹಳೆಯ ಸೇತುವೆ ಅವಸಾನದ ಅಂಚಿಗೆ ತಲುಪಿರುವಂಥದ್ದು. 65 ವರ್ಷಗಳ ಹಳೆಯ ಸೇತುವೆ ಹೇಗಿರೋಣ ಪರಿಸ್ಥಿತಿ. ವಿಜಯಪುರದಲ್ಲಿ ಭೀಮಾ ನದಿ ಪ್ರವಾಹದಿಂದ ಸಂಕಷ್ಟ ಎದುರಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಸಂಕಷ್ಟ, ಪ್ರವಾಹದ ಪರಿಸ್ಥಿತಿ, ಈ ಪ್ರಲಾಪಗಳು ನೋಡ್ತಾ ಇದ್ರಲ್ಲ, ಇದೆಲ್ಲವೂ ಕೂಡ ಭೀಮಾ ನದಿಯಿಂದ ಆಗಿರುವಂಥದ್ದು. ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಬಿಡ್ಲಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಪರಿಸ್ಥಿತಿ ಎದುರಾಗಿದೆ. ವಿಜಯಪುರ ಕಲಬುರಗಿ ಸಂಪರ್ಕಿಸುವಂತ ದೇವಣಗಾವ ಬ್ರಿಡ್ಜ್ ಆಲಮೇಲ ತಾಲೂಕಿನ ದೇವಣಗಾವ ಗ್ರಾಮದ ಬಳಿಯ ಸೇತುವೆ ಇದು. ಮಳೆಯ ಪ್ರವಾಹದ ಹೊಡೆತಕ್ಕೆ ಬಿರುಕು ಬಿಟ್ಟಂತ ಸೇತುವೆ ಸೇತುವೆ ಮೇಲ್ಭಾಗ ಬಿರುಕು ಬಿಟ್ಟಿದೆ. ಕಿತ್ತು ಬಂದಿರುವಂತ ಸೇತುವೆ ಮೇಲಿನ ಡಾಂಬರ್ ಕಿತ್ಕೊಂಡು ಬಂದಿದೆ. ಸೇತುವೆ ಮೇಲಿನ ಡಾಂಬರ್, ಸೇತುವೆ ಮೇಲೆ ಗುಂಡಿಗಳು, ಸಂಚಾರ ಕೂಡ ಕಷ್ಟ ಎದುರಾಗ್ತಾ ಇದೆ. ಜೀವ ಭಯದಲ್ಲೇ ವಾಹನವನ್ನ ಓಡಿಸ್ತಾ ಇದ್ದಾರೆ ಸವಾರರು. ಬಿಕಾಸ್ ಬೇರೆ ಆಲ್ಟರ್ನೇಟಿವ್ ವೇನೇ ಇಲ್ಲ, ಅಲ್ಲಿ ಪರ್ಯಾಯವಾದಂಥ ಮಾರ್ಗ ಇಲ್ಲ, ಅದರಲ್ಲೇ ಓಡಾಡಬೇಕಾಗಿದೆ. ಅದನ್ನಾದರೂ ಸರಿ ಮಾಡಿಸ್ಕೊಟ್ರಪ್ಪ ಅಂದರೆ ಒಬ್ಬರು ನೋಡ್ತಾ ಇಲ್ಲ ಆ ಕಡೆ. 1963ರಲ್ಲಿ ನಿರ್ಮಾಣ ಮಾಡಿದ್ದಂಥ ಸೇತುವೆ ಅದು. 2002ರಲ್ಲಿ ಸೇತುವೆ ಮೇಲ್ಭಾಗ ಮರು ನಿರ್ಮಾಣ ಮಾಡಲಾಗಿತ್ತಂತೆ. 2002ರಲ್ಲಿ ಅದು ಹೇಗಿದೆ ಪರಿಸ್ಥಿತಿ ನೋಡಿ. ಅದು ಯಾವನಾದರೂ ಸೇತುವೆ ಅಂತ ಹೇಳ್ತಾನೆ? ತಗ್ಗು ದಿಣ್ಣೆ ಎಲ್ಲವೂ ಇದೆ. ಮೊದಲೇ ಸೇತುವೆ ಈ ಲೆವೆಲ್ಲಿಗೆ ಹಾಳಾಗೋಗಿರುವಂಥದ್ದು. ಬಿರುಕು ಕೂಡ ಬಿಟ್ಟಿದೆ ಆ ಸೇತುವೆ. ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ದೊಡ್ಡ ದೊಡ್ಡ ಗಾಡಿಗಳು, ಅಭಿವೃದ್ಧಿ ಅನ್ನುವಂಥದ್ದು ಯಾವ ಲೆವೆಲ್ಗಿದೆ ಅನ್ನುವಂಥದ್ದು ನೋಡಬೇಕಿದ್ರಲ್ಲಿ. ಅಲ್ಲಿನ ಶಾಸಕರು ಯಾರಾದರೂ ಅಕಸ್ಮಾತ್ ಎದ್ದಿದ್ರೆ, ಅಕಸ್ಮಾತ್ ನ್ಯೂಸ್ ಚಾನೆಲ್ ನೋಡ್ತಾ ಇದ್ರೆ ನೋಡಿ ನಿಮ್ಮ ಕ್ಷೇತ್ರದ ಪರಿಸ್ಥಿತಿ ಹೆಂಗಿದೆ ಅಂತ. ಒಂದು 4-5 ರೌಂಡ್ ಅವ್ರನ್ನ ಜೋರಾಗಿ ಓಡಾಡಿಸ್ಬೇಕಲ್ಲಿ 100 ಕಿಲೋಮೀಟರ್ ಸ್ಪೀಡಲ್ಲಿ. ಗೊತ್ತಾಗುತ್ತೆ ಹೇಗಿದೆ ಪರಿಸ್ಥಿತಿ ನಮ್ಮ ಕ್ಷೇತ್ರದಲ್ಲಿರುವಂಥ ಈ ಕಿತ್ತೋದ ಸೇತುವೆದು ಅಂತ. ಪಾಪ ಜನ ಪರದಾಡೋದು ಹೇಳಿ. ಬೈಕವನು ಒಂದು ಸ್ವಲ್ಪ ಸ್ಲಿಪ್ ಆದರೂ ಮುಗೀತು ಅಲ್ಲಿ. ಆ ಸೇತುವೆ ಮೇಲೆ ಕೆರೆ ಇದ್ದಂಗಿದೆ. ಆ ಸೇತುವೆ ಕಟ್ಟಿರೋದೇನು ಆ ನದಿಗೆ ಪರ್ಯಾಯವಾಗಿ ಕಟ್ಟಿರೋದು, ಆದರೆ ಆ ರೋಡೇ ನದಿ ಇದ್ದಂಗಿದೆ. ನೋಡಿ ಹೇಗಿದೆ ಪರಿಸ್ಥಿತಿ. ಆ ಗಾಡಿ ಬರಬೇಕಾದ್ರೆ, ದೊಡ್ಡ ದೊಡ್ಡ ಗಾಡಿಗೆ ಬರಬೇಕಾದ್ರೆ ಏನಾದರೂ ಸ್ವಲ್ಪ ಬೈಕವರು ಸ್ಲಿಪ್ಪಾಗಿ ಬಿದ್ದರೂ ಮುಗೀತು ಕತೆ. ಆತನದ್ದು ಇಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಲ್ಲಿನ ಜನ. ಇದು ಗುಲ್ಬರ್ಗ ಮತ್ತು ಬಿಜಾಪುರ ಹೋಗೋ ರೂಟ್ ಅದ ರೀ. ಇದು ಒಂದೇ ರೂಟ್ ಅದ ರೀ. ಈ ರೋಡ್ ಏನು ಯಾರೂ ಮಾಡ್ತಾ ಇಲ್ಲ ರೀ. ಏನು ಮಾಡ್ತಿರ್ಬೇಕ್ರಿ, ಈಗ ಏನು ಮಾಡ್ತಾರೆ ಗೊತ್ತಿಲ್ಲ ರೀ ನಮಗೂ ಅಷ್ಟು. ಬ್ರಿಡ್ಜ್ ಭೀಮಾ ದೇವಣಗ ಅರ್ಧ ಬಿಜಾಪುರ ಡಿಸ್ಟಿಕ್, ಅರ್ಧ ಗುಲ್ಬರ್ಗ ಡಿಸ್ಟಿಕ್ ಸರ್ ಅದು. ದೇವಣಗ ಬ್ರಿಡ್ಜ್ ಸರ್. ಏನು ಸರ್ MLA ಅವ್ರಿಗೆ ಗೊತ್ತು ಸರ್. ಅವ್ರಿಗೆ ಏನು ಮಾಡಿಸ್ತಾರೆ ಏನು ಬಿಡ್ತಾರೆ ಗೊತ್ತಿಲ್ಲ ರೀ ಸರ್. ರೋಡ್ ಒಟ್ಟು ಟಂಕ್ ಮಟ್ಟ ಇದು ಮೊಳಕಾಲು ಮಟ್ಟ ಟೆಗ್ ಅವ್ರು ಸರ್. ಏನು ಕ್ರಮ ಹೋಗ್ಬೇಕ್ರಿ MLA ಅವರು, ಅಶೋಕ್ ಮನಗೋಳಿ ಅವರು MLA ಅವರು ಕ್ರಮಗಳು ಇದು ಮಾಡಿಸ್ಬೇಕು ಸರ್ ರೋಡ್ ಗೀಡ್ ಎಲ್ಲ. ಇದು ಗುಲ್ಬರ್ಗ ಮತ್ತು ಬಿಜಾಪುರ ಹೋಗೋ ರೂಟ್ ಅದ ರೀ. ಇದು ಒಂದೇ ರೂಟ್.
ಸರ್, ನಿಮಗೆ ತೋರಿಸ್ತಾ ಇದ್ವಲ್ಲ ದೇವಣಗ ಸೇತುವೆಯ ಪರಿಸ್ಥಿತಿ ಹೇಗಿದೆ ಅಂತ. ದೇವರಿಗೆ ಪ್ರೀತಿ ದೇವಣಗ ಸೇತುವೆಯ ಪರಿಸ್ಥಿತಿ ಅಲ್ಲಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ವಿಜಯಪುರದ ಪ್ರತಿನಿಧಿ ಗುರುರಾಜ್. ನೋಡ್ಕೊಂಬರೋಣ. ವಿಜಯಪುರ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಯ ಭೀಮಾ ತೀರದ ಇತಿಹಾಸದಲ್ಲಿ ಸೊನ್ನ ಮ್ಯಾರೇಜ್ ಏನಿದೆ ಅದು ಅತ್ಯಂತ ಮಹತ್ವದಾಗಿರುವಂಥದ್ದು, ಇಡೀ ಇತಿಹಾಸಕ್ಕೆ ಘಟನೆಗೆ ಸಾಕ್ಷಿಯಾಗಿರುವಂಥದ್ದು. ಆದರೆ ಇತಿಹಾಸದಲ್ಲಿರುವಂತಹ ಬ್ಯಾರೇಜ್ ಮತ್ತು ಅಥವಾ ಸೇತುವೆ ಈಗ ಹೇಗಿದೆ ಅಂತೇಳಿ ನಿಮಗೆ ತೋರಿಸ್ತೇನೆ. ಭಾಳಷ್ಟು ಆಶ್ಚರ್ಯ ಆಗ್ಬೋದು. ಮತ್ತು ಈ ರೀತಿಯ ಒಂದು ಅಳಿವಿನಂಚಿಗೆ ಸೇತುವೆ ಬಂದಿದೆ ಅಂತೇಳಿ ನೀವು ಕಣ್ಣಾರೆ ನೋಡ್ಬೋದಾಗಿದೆ. ನನಗೆ ಅದೇ ಸೇತುವೆ ಮೇಲಿದ್ದೇನೆ, ದೇವಣಗಾಂವ್ ಗ್ರಾಮದಲ್ಲಿರುವಂತಹ ಮತ್ತು ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಯ ಕನೆಕ್ಟಿಂಗ್ ಆಗಿರುವಂತಹ ಒಂದು ಸೇತುವೆ ಇದು. ಈ ಸೇತುವೆ ಪರಿಸ್ಥಿತಿಗೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ವಾಹನಗಳು ಬರ್ತಾ ಇವೆ ಅಫ್ಜಲ್ಪುರದಿಂದ, ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಿಂದ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿಗೆ ಬರ್ತಾ ಇರುವಂಥವು. ನಾನು ದೇವಣಗಾಂವ್ ಗ್ರಾಮದಲ್ಲಿರುವಂಥದ್ದು. ಗ್ರಾಮದಕ್ಕೆ ಕನೆಕ್ಟ್ ಆಗಿರುವಂತಹ ಇದೊಂದು ಸೇತುವೆ ವಿಜಯಪುರ ಮತ್ತು ಕಲಬುರಗಿ ಎರಡು ಜಿಲ್ಲೆ ಕನೆಕ್ಟ್ ಮಾಡುವಂಥ ಹೆದ್ದಾರಿ ಇದು. ಆದರೆ ಇಲ್ಲಿ ಪರಿಸ್ಥಿತಿ ನೋಡ್ತಿರ್ಬೋದು, ಹೆದ್ದಾರಿಯಲ್ಲಿ ಈ ರೀತಿ ಒಂದು ಹೆದ್ದಾರಿ ಇರುತ್ತೆ ಅಂತ ಹೇಳಿ ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಆ ರೀತಿಯ ಹೆದ್ದಾರಿ ಇಲ್ಲೊಂದು ಇರುವಂಥದ್ದು. ಮತ್ತು ಈ ಸೇತುವೆ ಇದೆಯಲ್ಲ, ಇದು ಭೀಮಾ ತೀರದ ಇತಿಹಾಸದಲ್ಲಿರುವಂತಹ ರಕ್ತಸಿಕ್ತ ಅಧ್ಯಾಯದ ಪ್ರಮುಖ ಸಾಕ್ಷಿಯಾಗಿರುವಂತಹ ಸೇತುವೆ ಇದು. ಆ ಸೇತುವೆ ಮೇಲೆ ನಿಂತ್ಕೊಂಡು ನಾನು ನಿಮಗೆ ಪರಿಸ್ಥಿತಿಯನ್ನು ತೋರಿಸಿರುವಂಥದ್ದು. ಈಗ ನಾನು ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಭೀಮಾ ನದಿ ತುಂಬಿ ಹರಿತಾ ಇದೆ. ಅದು ಸೊನ್ನ ಬ್ಯಾರೇಜ್ ಇದೆ ಪಕ್ಕದಲ್ಲಿ, ಅದನ್ನು ಸಹಿತ ನೋಡ್ತಾ ಇರ್ಬೋದು. ಈ ಸೊನ್ನ ಬ್ಯಾರೇಜು ಮತ್ತು ಭೀಮಾ ತೀರದ ಎಲ್ಲವೂ ಇದೇ ಪರಿಸ್ಥಿತಿ ಈಗ ಇರುವಂಥದ್ದು. ಈಗ ಪ್ರವಾಹ ಬಂದಿರೋದ್ರಿಂದ, ನೀರು ಅಧಿಕವಾಗಿ ಬಂದಿರೋದ್ರಿಂದ ಸೇತುವೆ ಮೇಲೆ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ಬಸ್ಸು ಬರ್ತಾ ಇದೆ, ನೀವು ವೆಹಿಕಲ್ಗಳು ಬರ್ತಾ ಇದೆ ನೋಡ್ತಿರ್ಬೋದು. ಈ ರೀತಿಯ ರಸ್ತೆಗಳು ಇರುತ್ತೆ ಅಂತ ಹೇಳಿ, ಅದರಲ್ಲೂ ಹೆದ್ದಾರಿ ಇರುತ್ತೆ ಅಂತ ಹೇಳಿ ಈ ಭಾಗದ ಜನ ಪ್ರತಿದಿನ ಇಲ್ಲಿ ಅಪಘಾತಿಗೀಡಾಗುವಂಥ ಸಹಜ ಆಗಿದೆ. ಮತ್ತು ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ರೆ ಸಹಿತ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಇನ್ನು ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ನದಿ ಯಾವ ರೀತಿ ತುಂಬಿ ಹರಿತಾ ಇದೆ. ಭೀಮಾ ನದಿ ಈಗ ಉಜ್ನೀಜ್ ಮತ್ತು ಮೀರ್ ಜಲಾಶಯದಿಂದ ನೀರು ಬಿಟ್ಟರೆ ಕಾರಣಕ್ಕೆ ನದಿ ತುಂಬಿ ಹರಿತಾ ಇದೆ. ಅಲ್ಲಿರುವಂಥದ್ದು ಸೊನ್ನ ಬ್ಯಾರೇಜನ್ನು ನೀವು ನೋಡ್ತಾ ಇದ್ದೀರಾ. ಸೊನ್ನ ಬ್ಯಾರೇಜ್ ಮುಂಭಾಗದಲ್ಲಿ ಮತ್ತು ಸುಕ್ಷೇತ್ರ ಗತ್ತರಿಗೆ ಏನಿದೆ ಅದರ ಹಿಂಭಾಗದಲ್ಲಿರುವಂತಹ ನೀರು ಇದು, ಅದ್ರ ಮೇಲೆ ನಿಂತ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊನ್ನ ಬ್ಯಾರೇಜ್ ಏನಿದೆ ಇದು ಭೀಮಾ ನದಿಯ ಪ್ರಮುಖ ಒಂದು ಬ್ಯಾರೇಜು. ಮತ್ತು ಇಲ್ಲಿ ನಿತ್ಯ ಕನೆಕ್ಟಿಂಗ್ ಇರುವಂಥದ್ದು. ಇದು ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ, ಆದರೆ ಯಾವುದೇ ರೀತಿ ಪರಿಹಾರಕ್ಕೆ ಇದುವರೆಗೂ ಆಗಿಲ್ಲ. ಈ ಇತಿಹಾಸದಲ್ಲಿರುವಂಥ ಇಂಥ ಸೇತುವೆ ಈ ಪರಿಸ್ಥಿತಿ ಇದೆ, ಅಳಿವಿನ ಅಂಚಿಗೆ ಬಂದಿರುವಂಥದ್ದು. ಈಗಾಗಲೇ ಅವರು ಸಂಬಂಧಪಟ್ಟವ್ರು ಸಹಿತ ಮನವಿಯನ್ನು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಈ ಸೇತುವೆಯನ್ನು ರಿಪೇರ್ ಮಾಡಿ ಅಂತ ಹೇಳಿ. ಯಾಕಂದರೆ ಇದು ಯಾವುದೋ ಒಂದು ಗ್ರಾಮೀಣ ಭಾಗಕ್ಕೆ ಹೋಗ್ತಾ ಇದ್ದರೆ ಅದನ್ನು ಹೋಗಲಿ ಬಿಡ್ಬೋದಾಗಿತ್ತು. ಆದರೆ ಇದು ಪ್ರಮುಖವಾಗಿ ಎರಡೂ ಜಿಲ್ಲೆಗಳಿಗೆ ಕನೆಕ್ಟ್ ಮಾಡುವಂತಹ ಮತ್ತು ಮುಂದೆ ಬೇರೆ ಬೇರೆ ರಾಜ್ಯಗಳಿಗೂ ಸಹಿತ ಕನೆಕ್ಟ್ ಮಾಡುವಂತಹ ಸೇತುವೆ ಆಗಿರೋದ್ರಿಂದ ಮತ್ತು ಇತಿಹಾಸದಲ್ಲಿ ಇರುವಂತಹ ಸೇತುವೆ ಇದು. ಪ್ರತಿಯೊಬ್ಬರು ಭೀಮಾ ತೀರದ ಹಂತಕರು ಸುದ್ದಿಗಳನ್ನು ನೋಡಿದಾಗ ಅಥವಾ ಅದರ ಎಪಿಸೋಡ್ ನೋಡಿದಾಗ ಈ ಸೇತುವೆ ಖಂಡಿತವಾಗಿ ನೋಡಿರ್ತಾರೆ. ಈ ಸೇತುವೆ ಇಲ್ಲದೆ ಯಾವುದೇ ಕಾರಣಕ್ಕೂ ಭೀಮಾ ತೀರದ ಎಪಿಸೋಡ್ ಕಂಪ್ಲೀಟ್ ಆಗೋದಿಲ್ಲ. ಅಂತಹ ಪ್ರಮುಖವಾದಂಥ ಇತಿಹಾಸ ಸೇತುವೆ ಇದು ಈಗ ಅಳಿವಿನ ಅಂಚಿನಿಗೆ ಬಂದಿರುತ್ತದೆ. ಹಾಗಾಗಿನೇ ಇಲ್ಲಿ ಸಂಬಂಧಪಟ್ಟ ಶಾಸಕರಾಗಿರುವಂತಹ ಅಶೋಕ್ ಮನ್ಗಳೂರಿಗೂ ಸಹಿತ ಇಲ್ಲಿ ಜನರು ಮನವಿ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಸೇತುವೆಯನ್ನು ರಿಪೇರ್ ಮಾಡಬೇಕು ಅಂತೇಳಿ. ಯಾಕಂದರೆ ಪ್ರತಿನಿತ್ಯವೂ ಎರಡೂ ಜಿಲ್ಲೆಗೆ ಸಾವಿರಾರು ವಾಹನಗಳು ಸಂಚಾರ ಮಾಡೋದ್ರಿಂದಾಗಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಈ ಕೂಡಲೇ ಇದನ್ನು ಆದಷ್ಟು ದುರಸ್ತಿ ಮಾಡಬೇಕು ಅಂತ ಹೇಳಿ ಅವ್ರ ಆಗ್ರಹವಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಶಾಸಕರು ಇದರ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಗುರುರಾಜ್, ವಿಜಯ ಕನ್ನಡ, ವಿಜಯಪುರ. ಮುಂದಿನ ಸುದ್ದಿ ಹೋಗೋಣ. ಸಿಗರೇಟ್ ಹಣ ಬಾಕಿ ವಿಚಾರಕ್ಕೆ ಮಾರಾಮಾರಿ ನಡೆದಿದೆ. ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಹೊಡೆದಾಟ ಆಗಿರುವಂಥದ್ದು. ಗದಗ ಜಿಲ್ಲೆ ಶಿರಹಟ್ಟಿಯಲ್ಲಿ ಎರಡು ಗುಂಪುಗಳ ನಡುವೆ ಜಗಳ ಆಗಿದೆ. ಸಿಗರೇಟ್ ಹಣ ಬಾಕಿ ವಿಚಾರಕ್ಕೆ ಮಾರಾಮಾರಿ ನಡೆದಿದೆ. ಸಿಗರೇಟ್ ಹಣ ಬಾಕಿ ಕೇಳಿದ್ದಕ್ಕೆ ಜಗಳ ಶುರುವಾಯಿತಂತೆ. ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಹೊಡೆದಾಟ ಆಗಿರುವಂಥದ್ದು. ತಳಗೇರಿಯಲ್ಲಿ ಬೀಡಾ ಟೀ ಅಂಗಡಿ ಇಟ್ಟಿದ್ದಂಥ ಅಬ್ದುಲ್ ಗನಿ ಅನ್ನುವಂಥ ವ್ಯಕ್ತಿ ಬೀಡಾ ಮತ್ತೆ ಟೀ ಅಂಗಡಿ ಇಟ್ಟಿದ್ದ ತಳಗೇರಿಯಲ್ಲಿ. ಸಿಗರೇಟ್ ಟೀ ಹಣ ಬಾಕಿ ಉಳಿಸ್ಕೊಂಡಿದ್ರಂತೆ ದೇವಪ್ಪ ಪೂಜಾರ. 2,500 ಬಾಕಿ ಹಣ ಕೊಡುವಂತೆ ಕೇಳಿರುವಂಥದ್ದು ಅಬ್ದುಲ್ ಗನಿ ಅವರು. 2,500 ಬಾಕಿ ಇತ್ತಂತೆ. ಸೊ ಹೀಗಾಗಿ ಅದನ್ನು ಕೇಳಿದ್ದಾರೆ ಅಬ್ದುಲ್ ಗನಿ. ಈ ಕಾರಣಕ್ಕೋಸ್ಕರ ಗಲಾಟೆ ಆಗಿದೆ. ಹಣ ಬಾಕಿ ವಿಷಯಕ್ಕೆ ಅಬ್ದುಲ್ ದೇವಪ್ಪ ಮಧ್ಯೆ ಗಲಾಟೆ ಆಗಿದೆ. ಈ ವೇಳೆ ದೇವಪ್ಪ ಮೇಲೆ ಅಬ್ದುಲ್ನಿಂದ ಹಲ್ಲೆಯನ್ನ ಮಾಡಲಾಗಿದೆ. ಗಲಾಟೆ ಆಯ್ತಲ್ಲ, ಮಾತಿಗೆ ಮಾತು ಬೆಳೆದು ನಂತರ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು. ಅಬ್ದುಲ್ರಿಂದ ದೇವಪ್ಪ ಮೇಲೆ ಹಲ್ಲೆ ಮಾಡಲಾಗಿದೆ. ದೇವಪ್ಪ ಫೋನ್ ಮಾಡಿ ಸ್ನೇಹಿತರನ್ನ ಕರೆಸ್ಕೊಂಡಿರುವಂಥದ್ದು. ಅವ್ರು ಬರ್ತಿದ್ದಂಗೆ ಗಲಾಟೆ ಶುರುವಾಗಿದೆ. ದೇವಪ್ಪ ಸ್ನೇಹಿತರಿಂದ ಗಲಾಟೆ, ಪೆಟ್ಟಿಗೆ ಅಂಗಡಿ ಧ್ವಂಸವನ್ನು ಮಾಡಲಾಗಿದೆ. ರೊಚ್ಚಿಗೆದ್ದಂಥ ಮುಸ್ಲಿಂ ಯುವಕರಿಂದಲೂ ಕೂಡ ನಂತರ ಗಲಾಟೆ ಆಗಿದೆ. ದೇವಪ್ಪ ಸಹಚರರಿಗೆ ಹಿಗ್ಗಾಮುಗ್ಗ ಥಳಿಸಲಾಗಿರುವಂಥದ್ದು, ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಪೊಲೀಸರು ಮಧ್ಯ ಪ್ರವೇಶವನ್ನು ಮಾಡಿದ್ರು. ತಿಳಿಗೊಂಡಿರುವಂಥದ್ದು ಪರಿಸ್ಥಿತಿ. ಘಟನೆಯಲ್ಲಿ 5 ಹಿಂದೂ ಯುವಕರು, ಓರ್ವ ಮುಸ್ಲಿಂ ವ್ಯಕ್ತಿ ಸೇರಿದಂತೆ 6 ಜನರಿಗೆ ಗಾಯ ಆಗಿದೆ. ಗಾಯಾಳುಗಳಿಗೆ ಗದಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸರ 800 ರೂಪಾಯಿ ಸರ 800 ರೂಪಾಯಿ ಕೊಡಕ್ಕೆ ಹೋದ್ ಸರ
ಕೊಡಕ್ಕೆ ಹೋದಾಗ ಅವ ಇಲ್ಲ 2,500 ಐತೆ ಅಂತಂದ. ಅವ್ನ ಇಂಟೆನ್ಷನ್ ಸರ ಅವ್ರ ಬಾಜು ನಮ್ಮ ಫ್ರೆಂಡ್ ಅಂಗಡಿ ಮಾಡ್ಯಾನ್ರಿ ಅಲ್ಲಿ. ನಾವಂದ್ರೆ ಅವ್ನ ಅಂಗಡಿ ಬಿಟ್ಟು ಅಲ್ಲಿ ಆ ಕಡೆ ಹೋಗ್ತಿದ್ವಿ. ಅಲ್ಲಿ ಚಾಗಿ ಚಲೋ ಕಾಸ್ತಾರ ಅಂತ ನಾವು ಅಲ್ಲಿ ಹೋಗಿ ಕುಂದಿರ್ತಿದ್ವಿ ಸರ್. ಬೇರೆ ಅಂಗಡಿ ಹೊಂಟಿದ್ವಿ ಸರ್. 2.5 ವರ್ಷ ಸರ್ ಅವ್ನ ಅಂಗಡಿ ಹೊಂಟು ನಾವು ಅಲ್ಲಿ ಇಲ್ಲಿ ಸ್ಥಳಗ ಎಲ್ಲ ಪೂರ ಮೈಗೆ ಎಲ್ಲ ಹೋಯ್ತು. 20 ಮಂದಿ ಹೊಡೆದಾರ, 20-30 ಮಂದಿ ಹೊಡೆದಾರ. ಅಂಗಡಿ ಐತಿ ನಮ್ದು, ಅದಕ್ಕೆ ರೊಕ್ಕ ಉದ್ರಿ ಮಾಡಿದ್ರು. ಕೇಳಕ್ಕೆ ಹೋದ್ರೆ ಹೆಣ್ಮಕ್ಳ ಮೇಲೆ ಮೈ ಮೇಲೆ ಹೋಗಿದ್ರು. ಮೈ ಮೇಲೆ ಹೋಗಿದ್ದಕ್ಕೆ ಅದು ಹೋಗ್ಬೇಡಪ್ಪ, ಎಷ್ಟು ಐತಿ ಉದ್ರಿ ಅಷ್ಟು ಕೊಟ್ಟು ಹೋಗು ಅಂದ್ರೆ, ನೀ ಏನು ಹೇಳ್ತೀನಿ, ನಾ ಕೊಡೋದಿಲ್ಲ ಅಂತ ನನಗೆ ದುಃಖಾಡಿ ಅವ್ರ ಹುಡುಗರಿಗೆ ಫೋನ್ ಹಚ್ಚಿ ನಾ ಕೊಡಲ್ಲ ಅಂತ ಹೊಡೆದ ನನಗೆ ಹೋಗ್ಬಿಟ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಗದಗದ ಪ್ರತಿನಿಧಿ ಸಂತೋಷ್ ಕೊಂಡೂರ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಇಲ್ಲಿ ಸಿಗರೇಟ್ ವಿಚಾರಕ್ಕೆ ಸಮುದಾಯಗಳ ನಡುವೆ ಗಲಾಟೆ ಕಾರಣ ಆಗ್ಬಿಟ್ಟಿದೆಯಲ್ಲ, ಈಗ ಗಾಯಗೊಂಡವರ ಪರಿಸ್ಥಿತಿ ಹೇಗಿದೆ? ಪೊಲೀಸರು ಇದ್ರೂ ಕೂಡ ಈ ಗಲಾಟೆ ಆಯ್ತಾ? ಹೌದು ಪೃಥ್ವಿ, ಏನು ಸಿಗರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತು ಟೀ ವಿಚಾರ ಸಂಬಂಧಪಟ್ಟಂಗೆ ಸುಮಾರು 2,500 ರೂಪಾಯಿಯನ್ನ ದೇವಪ್ಪ ಪೂಜಾರ್ ಅಂತಕ್ಕಂಥ ಹಿಂದೆ ಯುವಕ ಏನಿದಾನೆ, ಈತ ಅಬ್ದುಲ್ ಅಂತಕ್ಕಂಥ ಪೆಟ್ಟಿಗೆ ಅಂಗಡಿಯನ್ನು ಇಟ್ಕೊಂಡಿದ್ದ. ಆತನ ಅಂಗಡಿಯಲ್ಲಿ ಪ್ರತಿದಿನ ಹೋಗಿ ಇಲ್ಲಿ ಟೀ ಹಾಗೂ ಸಿಗರೇಟ್ ಅನ್ನ ಸೇರ್ತಾ ಇರ್ತಾನೆ. ಆದ್ರೆ ಈತ ಸುಮಾರು 2,500 ರೂಪಾಯಿ ಕೊಡುವ ವಿಚಾರಕ್ಕಾಗಿ ಇಬ್ಬರ ನಡುವೆ ಗಲಾಟೆ ಕೂಡ ಆಗುತ್ತೆ. ಯಾಕಂತಂದ್ರೆ ಈತ ದೇವಪ್ಪ ಇದಾನೆ ಪೂಜಾರಿ, ಈತ ಆತನ ಅಂಗಡಿಗೆ ಹೋಗೋದೇ ಮತ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಅವನ ಸ್ನೇಹಿತನ ಅಂಗಡಿಗೆ ಹೋಗಲು ಆರಂಭಿಸ್ತಾನೆ. ಯಾಕಂದ್ರೆ ನಮ್ಮ ಅಂಗಡಿಯಲ್ಲಿ ಬಾಕಿ ಇಟ್ಕೊಂಡು ಮತ್ತೊಬ್ಬರ ಅಂಗಡಿಗೆ ಹೋಗ್ತಾ ಇದ್ದಾನೆ ಅಂತೇಳಿ ಈತ ಕೇಳಿದಾಗ, ಇಲ್ಲ ಹಣವನ್ನು ನಾ ಕೊಡೋದು 850 ರೂಪಾಯಿ ಮಾತ್ರ ಕೊಡೋದೈತೆ, ಅದನ್ನಷ್ಟೇ ಕೊಡ್ತೀನಿ ಅಂತೇಳಿ ಈತ ಹೇಳ್ತಾನೆ. ಆವಾಗ ಮಾತಿಗೆ ಬೆಳೆದು ಇಬ್ಬರ ನಡುವೆ ಗಲಾಟೆ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಅಬ್ದುಲ್ ಕೂಡ ಅಬ್ದುಲ್ ಮತ್ತು ಅಬ್ದುಲ್ ಪತ್ನಿ ಕೂಡ ಅಲ್ಲಿ ಇಬ್ಬರು ಇರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಅಬ್ದುಲ್ನ ಪತ್ನಿಯ ಮೇಲೆ ಈತ ಎಗರಿದ ಅನ್ನೋ ಒಂದು ಮಾತಿದೆ. ಹೀಗಾಗಿ ಆ ಸಂದರ್ಭದಲ್ಲಿ ಅಬ್ದುಲ್ ಏನ್ ಮಾಡ್ತಾನೆ, ದೇವಪ್ಪನಿಗೆ ಹಲ್ಲೆಯನ್ನ ಮಾಡ್ತಾನೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಈತ ಏನ್ ಮಾಡ್ತಾನೆ, ದೇವಪ್ಪ ತಕ್ಷಣ ಅವ್ರ ಸ್ನೇಹಿತರಿಗೆಲ್ಲರಿಗೂ ಸಹಚರಿಗೆ ಎಲ್ಲರಿಗೂ ಫೋನ್ ಮಾಡಿ ಕರೆಸಿ ಅಬ್ದುಲ್ನ ಅಂಗಡಿ ಮತ್ತು ಆತನ ಮೇಲೆ ಕೂಡ ಹಲ್ಲೆ ಮಾಡಿ ಆ ಅಂಗಡಿಯನ್ನು ಕೂಡ ಈಗ ಕೆಡವಿರುವಂತದ್ದು. ಹೀಗಾಗಿ ಆವಾಗ ನೆಕ್ಸ್ಟ್ ಏನಾಗುತ್ತೆ ಅಂತಂದ ಸಂದರ್ಭದಲ್ಲಿ ಅಬ್ದುಲ್ ತಕ್ಷಣ ಅವರ ಸಹಚರ ಏನಿದ್ದಾರೆ, ಅವರ ಕುಟುಂಬ ಏನಿದೆ, ಅವ್ರ ಸಂಬಂಧಿಕರು ಏನಿದೆ ಮತ್ತು ಅಲ್ಲಿ ಇರ್ತಕ್ಕಂಥ ಕೆಲವು ಮುಸ್ಲಿಂ ಯುವಕರೆಲ್ಲರೂ ಕೂಡಿ ಈ ಅಬ್ದುಲ್ ಮೇಲೆ ಈಗ ಹಲ್ಲೆ ಮಾಡಿದಾರೆ ಅನ್ನೋ ಸಂದರ್ಭದಲ್ಲಿ ತಕ್ಷಣವೇ ಆ ಯುವಕರೆಲ್ಲರೂ ಸೇರಿ ಅಲ್ಲಿರ್ತಕ್ಕಂಥ ದೇವಪ್ಪ ಆಗಿರ್ಬೋದು, ಪರಶುರಾಮ್ ಆಗಿರ್ಬೋದು ಸೇರಿದಂತೆ ಸುಮಾರು 5ಕ್ಕೂ ಹೆಚ್ಚು ಜನರ ಮೇಲೆ ಏಕಾಏಕಿ ಹಲ್ಲೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇರೋದ್ರಿಂದ ಈಗ ಆ ಒಂದು ಪರಿಸ್ಥಿತಿಯನ್ನು ಈಗಾಗಲೇ ತಿಳಿಗೊಳಿಸಿ ಈಗ ಗಾಯಾಳುಗಳಿಗೂ ಕೂಡ ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಪೃಥ್ವಿ. ಓಕೆ, ಧನ್ಯವಾದ ಸಂತೋಷ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಕ್ಟೋಬರ್ ಅಥವಾ ನವೆಂಬರ್ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಗಳು ಆಗ್ತಾವ ಅನ್ನುವಂಥ ಕುತೂಹಲ ಅಂತೂ ಎಲ್ರಿಗೂ ಇರುವಂಥದ್ದು. ಬಿಕಾಸ್ 2.5 ವರ್ಷ ಆಗುತ್ತೆ ನವೆಂಬರ್ ಬಂದಂಥ ಸಂದರ್ಭದಲ್ಲಿ. 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆಯ ಸೂತ್ರ ಏನಾದರೂ ಎಣಿಯಲಾಗಿದೆಯಾ? ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿತಾರ? DK ಶಿವಕುಮಾರ್ ಅವರು ಏನಾದರೂ ಮುಖ್ಯಮಂತ್ರಿಗಳಾಗ್ತಾರಾ? ಈ ಪ್ರಶ್ನೆಗಳಿಗೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂಥದ್ದು ನವೆಂಬರ್ ಸಂದರ್ಭದಲ್ಲೇ. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳು ಆಗ್ತಾ ಇರುವಂತೆ ಕಾಣಿಸ್ತದೆ. ಒಬ್ಬೊಬ್ಬರೇ ಈಗ ಮತ್ತೆ ಮಾತಿನ ಸಮರವನ್ನ ಶುರು ಹಚ್ಕೊಂಡಿದ್ದಾರೆ. ಅವರವರ ಪರವಾಗಿ, ಅವರ ನಾಯಕರುಗಳ ಪರವಾಗಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾದಂತೆ ಕಾಣಿಸ್ತಾ ಇದೆ. ದಸರಾ ಮುಗಿತಾ ಇದ್ದಂತೆ ಉರುಳಿಸ್ತಾ ಇದ್ದಾರ ದಾಳ ಅಂತ. ನವೆಂಬರ್ ಕ್ರಾಂತಿಗೆ ಮುನ್ನುಡಿ ಆಗ್ತಾ ಇದೆಯಾ ಇದು? DKಶಿ ಪರವಾಗಿ ಆಪ್ತ ಶಾಸಕರುಗಳು, ನಾಯಕರುಗಳು ಬ್ಯಾಟಿಂಗ್ ಅನ್ನ ಮತ್ತೊಮ್ಮೆ ಶುರು ಹಚ್ಕೊಂಡಿದ್ದಾರೆ. ಆಪ್ತರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ KPCC ಅಧ್ಯಕ್ಷರಾಗಿರುವಂತ DK ಶಿವಕುಮಾರ್ ಅವರು. ನೋಟಿಸ್ ಕೊಟ್ಟು ಏನಾಗುತ್ತೆ? ಏನ್ ಶಾಸಕ ಸ್ಥಾನದಿಂದ ಅನರ್ಹ ಮಾಡ್ಬಿಡ್ತಾರ ಅಥವಾ ಪಕ್ಷದಿಂದ ಉಚ್ಚಾಟನೆ ಆಗ್ಬಿಡುತ್ತಾ? ಯಾಕೆಂದ್ರೆ ರಾಮನಗರದ ಶಾಸಕರಿಗೂ ಹಿಂಗೆ ಮಾತನಾಡ್ತಾ ಇದ್ದಾರೆ ಅಂತ ನೋಟಿಸ್ ಕೊಟ್ರು. ಏನಾಯ್ತು? ಅದಾದ್ಮೇಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ರು. ಏನಾಯ್ತು? ಏನ್ ಮಾಡಿದ್ರು? ಏನ್ ಶಿಸ್ತು ಕ್ರಮ ಕೈಗೊಂಡ್ರು? ಏನೂ ಇಲ್ಲ. ಸುಮ್ಮನೆ ನೀವು ಸ್ಟೇಟ್ಮೆಂಟ್ ಕೊಡಿ, ಆಮೇಲೆ ನಾನು ನೋಟಿಸ್ ಕೊಡುವಂಥದ್ದು ಮಾಡ್ತೀನಿ ಅಂತ ಏನಾದರೂ ಹೇಳ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾನೇ ಪೂರ್ಣಾವಧಿ CM ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಇನ್ನು 2.5 ವರ್ಷ ಇದೆಯಲ್ಲ, ಅಲ್ಲಿವರೆಗೂ ನಾನೇ CM ಆಗಿರ್ತೀನಿ ಅಂತ. ಕೈ ಕೋಲ್ಡ್ ವಾರ್ ಬೆನ್ನಲ್ಲೇ ಉಸ್ತುವಾರಿ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಕುತೂಹಲವನ್ನು ಮೂಡಿಸಿರುವಂಥದ್ದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು. ನವೆಂಬರ್ ಕ್ರಾಂತಿನ ಅಥವಾ ಬರೀ ಇದು ವದಂತಿನ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಇನ್ನೂ 1 ತಿಂಗಳು ಕಾಯಲೇಬೇಕು. ಇನ್ನೊಂದು 2 ತಿಂಗಳಂತೂ ರಾಜ್ಯ ರಾಜಕೀಯದಲ್ಲಿ ಇದೊಂದು ಪ್ರಶ್ನೆಗಳಂತೂ ಬರ್ತಾ ಇರ್ತವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈ 2 ಮಂತ್ಸ್ ತುಂಬಾ ಕ್ರೂಷಿಯಲ್ ಅಂತ ಕಾಣಿಸುತ್ತೆ. ರಾಜ್ಯ ರಾಜಕೀಯದಲ್ಲಿ ಏನಾದ್ರೂ ಬೆಳವಣಿಗೆಗಳು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಕಾಣೋದು ಅನ್ನುವಂಥದ್ದೇ ಆದ್ರೆ ಈ 2 ಮಂತ್ಸ್ ಅಲ್ಲೇ ಏನಾದ್ರೂ ಆಗ್ಬಿಡ್ಬೋದಾ ಅಂತ? ಈವನ್ ಬಿಜೆಪಿ ಆಗಲಿ ಕಾಂಗ್ರೆಸ್ನಲ್ಲಿ, ಸ್ಪೆಷಲಿ ಮತ್ತೊಮ್ಮೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟ ಜೋರಾಗ್ತಿದೆಯಲ್ಲ? ಪೃಥ್ವಿ, ನಿಶ್ಚಿತವಾಗಿಯೂ ನವೆಂಬರ್ ಕ್ರಾಂತಿಯ ವಿಚಾರ ಮತ್ತೆ ರಾಜ್ಯದಲ್ಲಿ ಮುನ್ನೆಲೆಗೆ ಬಂದಿದೆ.
ಈ ಹಿಂದೆ KN ರಾಜಣ್ಣ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಯೂ ಕೂಡ ಹುಟ್ಟುಹಾಕಿತ್ತು. ಅದಾದ ನಂತರದಲ್ಲಿ ನಾಯಕರುಗಳ ನಡುವೆ ಎಲ್ಲ ಒಂದ್ ಕಡೆ ಅವರ ಹಿಂಬಾಲಕರು ಅವರ ಪರವಾಗಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಅದಾದ ನಂತರದಲ್ಲಿ ಹೈಕಮಾಂಡ್ ಕೂಡ ಮಧ್ಯ ಪ್ರವೇಶ ಮಾಡಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ವಿಚಾರವನ್ನ ಯಾರು ಮಾತನಾಡಬಾರದು ಅನ್ನುವಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ರು. ಅದಾದ ನಂತರ ತಣ್ಣಗಾಗಿದ್ದಂತಹ ಈ ಒಂದು ನವೆಂಬರ್ ಕ್ರಾಂತಿ ವಿಚಾರ ಅಥವಾ ಪವರ್ ಶೇರಿಂಗ್ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನವೆಂಬರ್ ತಿಂಗಳಿಗೆ ಕೆಲವೇ ದಿನಗಳು ಬಾಕಿ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇರತಕ್ಕಂಥದ್ದು. ನಿನ್ನೆ ತಾನೇ DK ಶಿವಕುಮಾರ್ ಅವರ ಆಪ್ತರಾಗಿರ್ತಕ್ಕಂಥ ಕುಣಿಗಲ್ ರಂಗನಾಥ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. DK ಶಿವಕುಮಾರ್ ಅವರ ಪರಿಶ್ರಮ ಯಾವ ಮಟ್ಟಕ್ಕಿದೆ, ಅವರು CM ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡ್ತಾರೆ. ಈ ಒಂದು ವಿಚಾರ ರಾಜ್ಯದಲ್ಲಿ ಮತ್ತೆ ಸಾಕಷ್ಟು ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ. ಅದೇ ರೀತಿಯಾಗಿ LR ಶಿವರಾಮೇಗೌಡರು ಕೂಡ ಮಾತನಾಡ್ತಾರೆ. DK ಶಿವಕುಮಾರ್ ಅವರು CM ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ವಾದವನ್ನು ಕೂಡ ಮುಂದಿಡ್ತಾರೆ. ಈ ಎಲ್ಲ ಹೇಳಿಕೆಗಳ ನಂತರದಲ್ಲಿ KPCCಯ ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಆದರೆ ನೋಟಿಸ್ ಜಾರಿ ಮಾಡಿದ ನಂತರವೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. ಯಾಕೆ ಅಂತಂದ್ರೆ CM ಸಿದ್ದರಾಮಯ್ಯನವರೇ ಸ್ವತಃ ಈ ಒಂದು ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪತ್ರಕರ್ತರು ಕೇಳಿದಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಅವರೇನೋ ಹೇಳಿದ್ರು ಅಂತಂದ್ರೆ ಅದು ಕೂಡ ಆಗೋದಿಲ್ಲ, ಬಹುಶಃ ನವೆಂಬರ್ ತಿಂಗಳಿಗೆ 2.5 ವರ್ಷ ಆಗತ್ತೆ, ಆ ಒಂದು ಕಾರಣಕ್ಕಾಗಿ ಅವರು ಹಾಗೆ ಹೇಳಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ. ಜೊತೆಗೆ ನಾನೆಲ್ಲವನ್ನು ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದೇನೆ, ಹೈಕಮಾಂಡ್ ಸೂಚನೆಯನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನ CM ಸಿದ್ದರಾಮಯ್ಯನವರು ನಿನ್ನೆ ಮೈಸೂರಿನಲ್ಲಿ ಕೊಟ್ಟಿದ್ದಾರೆ. ಈ ಎಲ್ಲ ಹೇಳಿಕೆಗಳನ್ನ ಗಮನಿಸ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಾ ಇದೆಯಾ ಅನ್ನುವಂಥದ್ದು ಮತ್ತೆ ಚರ್ಚೆಯೂ ಕೂಡ ಕಾರಣ ಆಗ್ತದೆ. ಜೊತೆಗೆ DK ಶಿವಕುಮಾರ್ ಅವರು ಕೂಡ ನಿನ್ನೆ ಈ ವಿಚಾರವಾಗಿ ಮಾತನಾಡ್ತಾ ಯಾರು ಕೂಡ ಯಾರ ಪರವಾಗಿಯೂ ಕೂಡ ಮಾತನಾಡಬಾರದು ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಹೇಳಿಕೆಗಳಾದ್ರೆ ಇನ್ನೊಂದು ಕಡೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಹುಟ್ಟುಹಾಕಿದೆ. ಯಾಕೆಂತಂದ್ರೆ ಯಾವಾಗ ಈ ಒಂದು ವಿಧಾನಸಭಾ ಚುನಾವಣೆ ನಡೆದು ಫಲಿತಾಂಶ ಬಂದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು, ರಚನೆ ಆದಂತ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು CM ಆಗಬೇಕು ಅನ್ನುವಂಥ ಒಂದು ನಿಶ್ಚಯವನ್ನ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಪವರ್ ಶೇರಿಂಗ್ ವಿಚಾರವನ್ನ ಈ ಒಂದು ಲೆಕ್ಕಾಚಾರವನ್ನು ಹಾಕೊಂಡೇ ಈ ಒಂದು ಕಂಡೀಷನ್ ಹಾಕೊಂಡೇ ಅವರು CM ಸಿದ್ದರಾಮಯ್ಯನವರು ಅಂದ್ರೆ CM ಆಗೋದಕ್ಕೆ ಸಿದ್ದರಾಮಯ್ಯನವರಿಗೆ ಅವಕಾಶವನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಕಂಡೀಷನ್ ಅನ್ನು ಹೈಕಮಾಂಡ್ ಹಾಕಿತ್ತು ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿತ್ತು. ಜೊತೆಗೆ DK ಶಿವಕುಮಾರ್ ಅವರು ಈ ಒಂದು ಕಂಡೀಷನ್ ಮೇಲೆಯೇ ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿತ್ತು. ಆ ಒಂದು ವಿಚಾರವನ್ನು DK ಶಿವಕುಮಾರ್ ಅವರು ಕೂಡ ಹಿಂದೆ ಹಲವಾರು ಬಾರಿ ಹೇಳಿದ್ರು. ಅದಾದ ನಂತರದಲ್ಲಿ ಈಗ 2.5 ವರ್ಷ ಕಂಪ್ಲೀಟ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. DK ಶಿವಕುಮಾರ್ ಅವರ ಆಪ್ತರು ಈಗ ಪವರ್ ಶೇರಿಂಗ್ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. KPCC ಶಿಸ್ತು ಪಾಲನಾ ಸಮಿತಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಬೆಳವಣಿಗೆಗಳಾಗ್ತವೆ, ಜೊತೆಗೆ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಪೃಥ್ವಿ, ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಕಾರ್ತಿಕ್, ನಿಮ್ಮೆಲ್ಲ ಮಾಹಿತಿಗಾಗಿ.